ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಆರೋಗ್ಯಕರ ಮತ್ತು ದೇಹಕ್ಕೆ ತುಂಬ ತಂಪು ಕೊಡುವಂತಹ ಜ್ಯೂಸ್ ಅಂದರೆ ಇಬ್ಬುಲ ಜ್ಯೂಸು. ಇದನ್ನು ಹೇಗೆ ಮಾಡೋದು, ಏನೆಲ್ಲ ಐಟಮ್ಸ್ ಬೇಕು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಇರುತ್ತೆ ಇಬ್ಬುಲ ಅಂದರೆ ಮಂಗಳೂರು ಸೌತೆಕಾಯಿ ನೀವು ನೋಡಿರ್ತೀರಲ್ವ, ಉಡುಪಿ ಮಂಗಳೂರು ಕಡೆ ಇರೋರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ. ಆ ಥರನೇ ಇರುತ್ತೆ. ಸ್ವಲ್ಪ ಇದು ಕಲರ್ ಲೈಟ್ ಆಗಿರುತ್ತೆ. ಒಳಗಡೆನೂ ನೋಡಿ ಸೇಮ್ ಮಂಗಳೂರು ಸೌತೆಕಾಯಿ ಥರನೇ ಇದರಲ್ಲಿ ಸೀಡ್ಸ್ ಎಲ್ಲ ಅದೇ ಥರ ಇದೆ ನೋಡಿ. ಆದರೆ ಸ್ವಲ್ಪ ಇದು ಸಪ್ಪೆ ಇರುತ್ತೆ. ಇದರ ಸೀಡ್ಸ್ ಎಲ್ಲ ತೆಗೆದು ಒಳಗಡೆ ಇರುವ ಬೀಜ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ತೆಗೆದು ಇದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇದನ್ನು ಜ್ಯೂಸ್ ಮಾಡ್ಕೊಳ್ಳೋದು ನಾವು. ಇಬ್ಬಲನ ಜ್ಯೂಸ್ ಅಲ್ಲದೆ ನಾವು ಇದನ್ನು ಸಣ್ಣಗೆ ಕಟ್ ಮಾಡಿ, ತುಂಬ ಸಣ್ಣಗೆ ಕಟ್ ಮಾಡ್ಕೋಬೇಕು. ನಂತರ ಇದಕ್ಕೆ ಕಾಯಿ ಹಾಲು ಹಾಕ್ಕೊಂಡು, ಅಂದರೆ ತೆಂಗಿನಕಾಯಿ ಹಾಲು ಇರುತ್ತಲ್ಲ ಅದು ಹಾಕಿ, ನಂತರ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನಾರ್ಮಲಾಗಿ ಮಿಕ್ಸಿಗೆ ಹಾಕದೇ ಹಾಗೇ ತಿನ್ಬೋದು. ಏನಿದ್ರೂ ಒಗ್ರು ಇರಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮತ್ತು ಆರೋಗ್ಯದ ಕಡೆಯಿಂದ ನೀವು ನೋಡೋದಾದರೆ ಇದನ್ನು ತಿಂದರೆ ತುಂಬ ಒಳ್ಳೆಯದು. ಇದರ ಪಾಯಸ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಸೋರೆಕಾಯಿ ಪಾಯಸ ಯಾವ ರೀತಿ ಮಾಡ್ತೀವಲ್ವ, ಅದೇ ಮೆಥಡಲ್ಲಿ ಈ ಪಾಯಸನೊಮ್ಮೆ ಮಾಡಿ ನೋಡಿ, ಸೂಪರಾಗಿರುತ್ತೆ. ಸೋರೆಕಾಯಿ ಪಾಯಸ ಯಾವ ರೀತಿ ಮಾಡೋದಂತ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು ಬೇಕಾದರೆ. ಹಾಗೆಯೇ ಇದನ್ನು ಮಾಡಿ ತಿಂದರೆ, ಅಂದರೆ ನಮ್ಮ ದೇಹ ತುಂಬ ಉಷ್ಣತೆ ಇದ್ದರೆ ದೇಹದಲ್ಲಿ ಇದನ್ನು ಮಾಡಿ ತಿಂದರೆ ದೇಹ ತುಂಬ ತಂಪಾಗುತ್ತೆ. ನೋಡಿ, ಎಲ್ಲನೂ ಚೆನ್ನಾಗಿ ಸಿಪ್ಪೆ ತೆಗೆದು ಒಳಗಡೆ ಇರುವ ಸೀಡ್ಸ್ ಎಲ್ಲ ಕ್ಲೀನ್ ಮಾಡಿದ ನಂತರ ಈ ಥರ ಸಣ್ಣಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನೀಗ ಮಿಕ್ಸಿಗೆ ಹಾಕ್ಕೋಬೇಕು ನಾವು. 5ರಿಂದ 10 ನಿಮಿಷದ ಒಳಗಡೆ ನಾವು ಈ ಜ್ಯೂಸನ್ನು ರೆಡಿ ಮಾಡ್ಕೋಬೋದು. ಅಂದರೆ ಇದನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡುವಷ್ಟು ಕೆಲಸ ಮಾತ್ರ, ಕೂಡಲೇ ದಿಢೀರಾಗಿ ಈ ಜ್ಯೂಸನ್ನು ಮಾಡ್ಕೋಬೋದು. ಇಲ್ಲಿ ನೋಡಿ, ಜ್ಯೂಸ್ ಮಾಡೋ ಜಾರ್ ಇರುತ್ತಲ್ಲ ಅದಕ್ಕೆ ಇದನ್ನು ಇಬ್ಬಲನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೇಸ್ಟಿಗೆ ಸಕ್ಕರೆಯನ್ನು ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಇತ್ತು, ಅದನ್ನು ಹಾಕೋತಾ ಇದ್ದೀನಿ. ಇದ್ರ ಬದಲಿಗೆ ಇಷ್ಟೇ ಪ್ರಮಾಣದಲ್ಲಿ ನೀವು ಸಕ್ಕರೆ ಹಾಕ್ಕೊಂಡ್ರೆ ಆಯಿತು. 3ರಿಂದ 4 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಕಲ್ಲು ಸಕ್ಕರೆ ಇದ್ದರೆ ಅದನ್ನು ಹಾಕ್ಕೋಬೋದು. 1 ಕಪ್ಪಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಅಂದರೆ ಹಸಿ ಹಾಲು ಇರುತ್ತಲ್ಲ, ಪ್ಯಾಕೆಟ್ ಹಾಲು, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಕೋಲ್ಡಾಗಿದ್ದರೆ ಚೆನ್ನಾಗಿರುತ್ತೆ ಹಾಲು, ಸ್ವಲ್ಪ ಚಿಲ್ಡಾಗಿದ್ದರೆ ಟೇಸ್ಟ್ ಕುಡಿಯುವಾಗ ಚೆನ್ನಾಗಿರುತ್ತೆ. ಇದನ್ನು ನುಣ್ಣಗೆ ಈ ಥರ ರುಬ್ಬಬೇಕು. ತರಿ ಇರಬಾರ್ದು, ಚೆನ್ನಾಗಿ ನುಣ್ಣಗೆ ನಾವು ರುಬ್ಬಿದರೆ ಆಯಿತು. ಇಷ್ಟೇ ಕೆಲಸ. ಸೂಪರಾದ ಜ್ಯೂಸ್ ರೆಡಿ ಆಗುತ್ತೆ. ಸೂಪರಾದ ಟೇಸ್ಟಿಯಾದ ಇಬ್ಬುಲ ಜ್ಯೂಸ್ ಈಗ ರೆಡಿಯಾಗಿದೆ. ತುಂಬ ಬೇಗ ಮಾಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆ ಸ್ವಲ್ಪ ದಪ್ಪ ಬೇಕಾದರೆ ಹಾಲು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಯಿತು, ತೆಳು ಬೇಕಾದರೆ ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಕಾಯಿಸಿ ಆರಿಸಿದಂಥ ಹಾಲನ್ನು ಹಾಕೋಬೋದು. ನಾನಿಲ್ಲಿ ಹಸಿ ಹಾಲನ್ನೇ, ಪ್ಯಾಕೆಟ್ ಹಾಲನ್ನು ಹಾಕ್ಕೊಂಡಿರುವಂಥದ್ದು. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ. ನಮಸ್ಕಾರ ಎಲ್ರಿಗೂ.